ಮಾಡ್ತಾ ಇದ್ದೀವಿ, ಯಾವ ಉದ್ದೇಶ ಇಟ್ಕೊಂಡು ಮನದಲ್ಲಿ ಯಾವ ಕಲ್ಪನೆ ಇಟ್ಕೊಂಡು ಧ್ಯಾನ ಮಾಡ್ತಾ ಇದ್ದೀರೋ ಅದು ನಿಮಗೆ ಬೇಕಿಲ್ಲ. ಯಾಕೆಂದ್ರೆ ನಿಮ್ಮ ಧ್ಯಾನದಲ್ಲಿ ಯಾವ ಕಲ್ಪನೆ ಇರಬೇಕಂದ್ರೆ ಒಳ್ಳೆ ಶಾಶ್ವತವಾದಂತಹ ಕಲ್ಪನೆ, ಒಳ್ಳೆ ಆಲೋಚನೆಗಳನ್ನು ಬರಬೇಕಾದ್ರೆ ನಾವು ಏನ್ ಮಾಡಬೇಕು ಅಂದ್ರೆ ನಿಮ್ಮ ಧ್ಯಾನ ಮಾಡ್ತಾ ಇದ್ದೀವಿ. ಈ ಬಸವಣ್ಣನ ಮೂರ್ತಿ ಮುಂದೆ ಕುಂತು ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅಂದ್ರೆ ಅವರು ಲಿಂಗವನ್ನು ಕೈಯಲ್ಲಿ ಇಟ್ಕೊಂಡು ಆ ಲಿಂಗಕ್ಕೆ ದೃಷ್ಟಿಯನ್ನು ಅಂದ್ರೆ ಸಂಪೂರ್ಣ ಗಮನವನ್ನು ಆ ಲಿಂಗದ ಮೇಲೆ ಇಟ್ಟು ಅವ್ರು ಏನ್ ಮಾಡಿದ್ರು ಧ್ಯಾನದಲ್ಲಿ ತೊಡಗಿದ್ರು. ಆ ತೊಡಗಿದ್ದಾಗ ಅವರಲ್ಲಿ ಒಳಗಡೆ ಅಂತರಂಗದಲ್ಲಿ ಏನಾಗ್ತಂತಂದ್ರೆ ಒಳ್ಳೆಯ ವಿಚಾರಗಳನ್ನು, ವಚನ ಹಿತನುಡಿಗಳನ್ನು ಅವೆಲ್ಲ ತಾನೇ ಹೊರಗಡೆ ಬಂದಿತ್ತು. ಅದೇ ತರ ನಮ್ಮ ಮನಸ್ಸಿನ ಒಳಗಡೆ ಕಲ್ಪನೆ ಯಾವ ತರ ಆಗ್ಬೇಕಂದ್ರೆ ಒಳಗಡೆ ಅಂತರಂಗದಲ್ಲಿ